ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಜೋಳ ತಲೆಮಾರುಗಳಿಂದ ಜನರು ಆನಂದಿಸುತ್ತಿದ್ದಾರೆ. ಇದು ರುಚಿಕರ ಮಾತ್ರವಲ್ಲದೆ ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಅಗತ್ಯ ಪೋಷಕಾಂಶಗಳಿಂದ ಕೂಡಿದೆ. ಕಾರ್ನ್ ಫೈಬರ್ನ ಅತ್ಯುತ್ತಮ ಮೂಲವಾಗಿದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಜೋಳದ ಒಂದು ಕಿವಿಯು ಸುಮಾರು 3 ಗ್ರಾಂ ಫೈಬರ್ ಅನ್ನು ಹೊಂದಿರುತ್ತದೆ. ಇದು ಯಾವುದೇ ಸಮತೋಲಿತ ಆಹಾರಕ್ಕೆ ಉತ್ತಮ ಸೇರ್ಪಡೆಯಾಗಿದೆ. ಹೆಚ್ಚಿನ ಫೈಬರ್ ಅಂಶದ ಜೊತೆಗೆ ಕಾರ್ನ್ ಜೀವಸತ್ವಗಳು ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿದೆ. ಇದು ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ6 ನಲ್ಲಿ ವಿಶೇಷವಾಗಿ ಅಧಿಕವಾಗಿದೆ. ಆರೋಗ್ಯಕರ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು 2 ಅವಶ್ಯಕ. ಕಾರ್ನ್ ಥಯಾಮಿನ್, ನಿಯಾಸಿನ್ ಮತ್ತು ಫೋಲೇಟ್ ಅನ್ನು ಸಹ ಒಳಗೊಂಡಿದೆ. ಶಕ್ತಿಯ ಚಯಾಪಚಯ ಮತ್ತು ಮೆದುಳಿನ ಕಾರ್ಯದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವ ಎಲ್ಲಾ ಪ್ರಮುಖ ಬಿ ಜೀವಸತ್ವಗಳು. ಕಾರ್ನ್ ಸೇವನೆಯು ಕೇವಲ ಮೂಲಭೂತ ಪೋಷಣೆಯನ್ನು ಮೀರಿ ಹೆಚ್ಚುವರಿ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರಬಹುದು ಎಂದು ಅಧ್ಯಯನಗಳು ತೋರಿಸಿವೆ. ಜೋಳದ ಎಣ್ಣೆಯು ಕಾರ್ನ್ ಕಾಳುಗಳ ಸೂಕ್ಷ್ಮಾಣುಗಳಿಂದ ಪಡೆದ ಸಸ್ಯಜನ್ಯ ಎಣ್ಣೆಯ ಒಂದು ವಿಧವಾಗಿದೆ. ಅದರ ತಟಸ್ಥ ಪರಿಮಳ ಮತ್ತು ಹೆಚ್ಚಿನ ಹೊಗೆ ಬಿಂದುದಿಂದಾಗಿ ಇದು ಜನಪ್ರಿಯ ಅಡುಗೆ ಎಣ್ಣೆಯಾಗಿದೆ. ಇದು ಹುರಿಯಲು, ಬೇಯಿಸಲು ಮತ್ತು ಸಾಟಿಯಿಂಗ್ಗೆ ಸೂಕ್ತವಾಗಿದೆ. ಹೆಚ್ಚುವರಿಯಾಗಿ ಕಾರ್ನ್ ಎಣ್ಣೆಯು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಅದು ಇತರ ರೀತಿಯ ತೈಲಗಳಿಗೆ ಆಕರ್ಷಕ ಪರ್ಯಾಯವಾಗಿದೆ. ಕಾರ್ನ್ ಎಣ್ಣೆಯ ಪ್ರಾಥಮಿಕ ಪ್ರಯೋಜನವೆಂದರೆ ಅದರ ಕಡಿಮೆ ಮಟ್ಟದ ಸ್ಯಾಚುರೇಟೆಡ್ ಕೊಬ್ಬು. ಸ್ಯಾಚುರೇಟೆಡ್ ಕೊಬ್ಬುಗಳು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತವೆ ಮತ್ತು ಹೃದ್ರೋಗಕ್ಕೆ ಕಾರಣವಾಗುತ್ತವೆ ಎಂದು ತಿಳಿದುಬಂದಿದೆ. ಆದರೆ ಕಾರ್ನ್ ಎಣ್ಣೆಯು ಈ ಹಾನಿಕಾರಕ ಲಿಪಿಡ್ಗಳ ಸಣ್ಣ ಪ್ರಮಾಣದಲ್ಲಿ ಮಾತ್ರ ಹೊಂದಿರುತ್ತದೆ. ಬದಲಾಗಿ ಈ ಎಣ್ಣೆಯು ಬಹುಪರ್ಯಾಪ್ತ ಕೊಬ್ಬುಗಳಲ್ಲಿ ಸಮೃದ್ಧವಾಗಿದೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ವಾಸ್ತವವಾಗಿ ಸ್ಯಾಚುರೇಟೆಡ್ ಕೊಬ್ಬನ್ನು ಬಹುಪರ್ಯಾಪ್ತ ಕೊಬ್ಬಿನೊಂದಿಗೆ ಬದಲಾಯಿಸುವುದರಿಂದ ಹೃದಯಾಘಾತದ ಅಪಾಯವನ್ನು 19% ಕಡಿಮೆ ಮಾಡಬಹುದು ಎಂದು ಅಧ್ಯಯನಗಳು ಕಂಡುಕೊಂಡಿವೆ. ಜೋಳದ ಟೋರ್ಟಿಲ್ಲಾಗಳು ಮೆಕ್ಸಿಕನ್ ಪಾಕಪದ್ಧತಿಯಲ್ಲಿ ಪ್ರಧಾನ ಆಹಾರವಾಗಿದೆ ಮತ್ತು ಅವುಗಳು ತಮ್ಮ ಬಹುಮುಖತೆ ಮತ್ತು ಆರೋಗ್ಯ ಪ್ರಯೋಜನಗಳಿಂದಾಗಿ ವಿಶ್ವಾದ್ಯಂತ ಜನಪ್ರಿಯತೆಯನ್ನು ಗಳಿಸಿವೆ. ಅವುಗಳನ್ನು ನೆಲದ ಜೋಳದಿಂದ ತಯಾರಿಸಲಾಗುತ್ತದೆ. ಇದನ್ನು ನೀರಿನೊಂದಿಗೆ ಬೆರೆಸಿ ಹಿಟ್ಟನ್ನು ರೂಪಿಸಲಾಗುತ್ತದೆ. ನಂತರ ಅದನ್ನು ತೆಳುವಾದ ವಲಯಗಳಾಗಿ ಚಪ್ಪಟೆಗೊಳಿಸಲಾಗುತ್ತದೆ ಮತ್ತು ಗ್ರಿಡ್ನಲ್ಲಿ ಬೇಯಿಸಲಾಗುತ್ತದೆ. ಕಾರ್ನ್ ಟೋರ್ಟಿಲ್ಲಾಗಳು ಅಂಟು ಮುಕ್ತವಾಗಿರುತ್ತವೆ ಮತ್ತು ಆದ್ದರಿಂದ ಉದರದ ಕಾಯಿಲೆ ಅಥವಾ ಗ್ಲುಟನ್ ಸಂವೇದನೆ ಹೊಂದಿರುವ ಜನರಿಗೆ ಸೂಕ್ತವಾಗಿದೆ. ಪ್ರೋಟೀನ್ ಅಂಟು ಹೊಂದಿರುವ ಗೋಧಿ ಟೋರ್ಟಿಲ್ಲಾಗಳಿಗಿಂತ ಭಿನ್ನವಾಗಿ ಕಾರ್ನ್ ಟೋರ್ಟಿಲ್ಲಾಗಳು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು, ಆಹಾರದ ಫೈಬರ್, ವಿಟಮಿನ್ಗಳು ಬಿ1 ಮತ್ತು ಬಿ6, ಕಬ್ಬಿಣ, ಮೆಗ್ನೀಸಿಯಂ, ರಂಜಕ ಮತ್ತು ಸತುವುಗಳಲ್ಲಿ ಸಮೃದ್ಧವಾಗಿವೆ. ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ದೀರ್ಘಕಾಲದವರೆಗೆ ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತವೆ. ಆದರೆ ಆಹಾರದ ಫೈಬರ್ ಕರುಳಿನ ಚಲನೆಯನ್ನು ಉತ್ತೇಜಿಸುವ ಮೂಲಕ ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡುವ ಮೂಲಕ ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತದೆ. ಇದಲ್ಲದೆ ಈ ಸೂಕ್ಷ್ಮ ಪೋಷಕಾಂಶಗಳು ಆರೋಗ್ಯಕರ ಮೂಳೆಗಳನ್ನು ಕಾಪಾಡಿಕೊಳ್ಳಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ಮಧುಮೇಹ ರೋಗಿಗಳಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ಕಾರ್ನ್ ಟೋರ್ಟಿಲ್ಲಾಗಳನ್ನು ಟ್ಯಾಕೋಗಳಿಂದ ಹಿಡಿದು ಕ್ವೆಸಿಡಿಲ್ಲಾಗಳವರೆಗೆ ವಿವಿಧ ಭಕ್ಷ್ಯಗಳನ್ನು ತಯಾರಿಸಲು ಬಳಸಬಹುದು. ಸ್ವೀಟ್ ಜೋಳ ಒಂದು ಪ್ರೀತಿಯ ಬೇಸಿಗೆಯ ಪ್ರಧಾನ ಆಹಾರವಾಗಿದ್ದು, ಅದರ ನೈಸರ್ಗಿಕ ಮಾಧುರ್ಯ ಮತ್ತು ಕೋಮಲ ಕಾಳುಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ಇದು ಪೌಷ್ಟಿಕಾಂಶದ ಮೌಲ್ಯದಿಂದ ಕೂಡಿದೆ ಎಂದು ನಿಮಗೆ ತಿಳಿದಿದೆಯೇ? ಸ್ವೀಟ್ ಕಾರ್ನ್ನಲ್ಲಿ ಲುಟೀನ್ ಮತ್ತು ಜಿಯಾಕ್ಸಾಂಥಿನ್ನಂತಹ ಉತ್ಕರ್ಷಣ ನಿರೋಧಕಗಳು ಅಧಿಕವಾಗಿವೆ. ಇದು ಹಾನಿಕಾರಕ ಯುವಿ ಕಿರಣಗಳಿಂದ ರಕ್ಷಿಸುವ ಮೂಲಕ ಕಣ್ಣಿನ ಆರೋಗ್ಯವನ್ನು ಬೆಂಬಲಿಸುತ್ತದೆ ಎಂದು ತೋರಿಸಲಾಗಿದೆ. ಹೆಚ್ಚುವರಿಯಾಗಿ ಸಿಹಿ ಕಾರ್ನ್ನಲ್ಲಿರುವ ಫೈಬರ್ ಅಂಶವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಜೋಳದ ಹಿಟ್ಟು ಅನೇಕ ಮನೆಗಳಲ್ಲಿ ಪ್ರಧಾನ ಘಟಕಾಂಶವಾಗಿದೆ. ಇದನ್ನು ಕಾರ್ನ್ ಬ್ರೆಡ್ ಮತ್ತು ಪೊಲೆಂಟಾದಂತಹ ರುಚಿಕರವಾದ ಭಕ್ಷ್ಯಗಳನ್ನು ತಯಾರಿಸಲು ಬಳಸಲಾಗುತ್ತದೆ.
ಒಣಗಿದ ಜೋಳದ ಕಾಳುಗಳನ್ನು ಉತ್ತಮವಾದ ಪುಡಿಯಾಗಿ ರುಬ್ಬುವ ಮೂಲಕ ಇದನ್ನು ತಯಾರಿಸಲಾಗುತ್ತದೆ. ಇದನ್ನು ವಿವಿಧ ಪಾಕವಿಧಾನಗಳಲ್ಲಿ ಗೋಧಿ ಹಿಟ್ಟಿಗೆ ಬದಲಿಯಾಗಿ ಬಳಸಬಹುದು. ಕಾರ್ನ್ಮೀಲ್ ಅನ್ನು ಶತಮಾನಗಳಿಂದ ಸೇವಿಸಲಾಗುತ್ತದೆ ಮತ್ತು ಪ್ರಪಂಚದಾದ್ಯಂತದ ಅನೇಕ ಪಾಕಪದ್ಧತಿಗಳಲ್ಲಿ ಅತ್ಯಗತ್ಯ ಭಾಗವಾಗಿದೆ. ಕಾರ್ನ್ಮೀಲ್ ಅನ್ನು ಸೇವಿಸುವ ಪ್ರಾಥಮಿಕ ಪ್ರಯೋಜನವೆಂದರೆ ಅದರ ಪೌಷ್ಟಿಕಾಂಶದ ಮೌಲ್ಯ. ಇದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರಮುಖವಾದ ಕಬ್ಬಿಣ, ಮೆಗ್ನೀಸಿಯಂ, ರಂಜಕ ಮತ್ತು ಫೈಬರ್ನಂತಹ ಹಲವಾರು ಅಗತ್ಯ ಪೋಷಕಾಂಶಗಳನ್ನು ಒಳಗೊಂಡಿದೆ. ರಕ್ತಹೀನತೆಯನ್ನು ತಡೆಗಟ್ಟುವಲ್ಲಿ ಮತ್ತು ರಕ್ತ ಪರಿಚಲನೆ ಸುಧಾರಿಸುವಲ್ಲಿ ಕಬ್ಬಿಣವು ನಿರ್ಣಾಯಕವಾಗಿದೆ, ಆದರೆ ಮೆಗ್ನೀಸಿಯಂ ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಮೂಳೆಯ ಆರೋಗ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. ಜೋಳದ ಹಿಟ್ಟಿನಲ್ಲಿರುವ ಹೆಚ್ಚಿನ ಫೈಬರ್ ಅಂಶವು ಮಲಬದ್ಧತೆಯನ್ನು ತಡೆಯುವ ಮೂಲಕ ಮತ್ತು ಕರುಳಿನ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುವ ಮೂಲಕ ಜೀರ್ಣಕಾರಿ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಕಾರ್ನ್ಮೀಲ್ನ ಬಹುಮುಖತೆಯು ಅಡುಗೆಮನೆಯಲ್ಲಿ ಕೈಯಲ್ಲಿರಲು ಅತ್ಯುತ್ತಮವಾದ ಘಟಕಾಂಶವಾಗಿದೆ. ಸಿಹಿ ಕಾರ್ನ್ ರುಚಿಯನ್ನು ಮಾತ್ರವಲ್ಲ, ಇದು ವಿಟಮಿನ್ ಬಿ1, ಥಯಾಮಿನ್ ಮತ್ತು ಬಿ5 ಪಾಂಟೋಥೆನಿಕ್ ಆಮ್ಲಗಳ ಅತ್ಯುತ್ತಮ ಮೂಲವಾಗಿದೆ. ಈ ಜೀವಸತ್ವಗಳು ದೇಹದಲ್ಲಿ ಶಕ್ತಿಯ ಉತ್ಪಾದನೆಗೆ ಅವಶ್ಯಕವಾಗಿದೆ, ಏಕೆಂದರೆ ಅವು ಆಹಾರವನ್ನು ಇಂಧನವಾಗಿ ಪರಿವರ್ತಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಇದಲ್ಲದೆ ಸಿಹಿ ಕಾರ್ನ್ ಫೋಲೇಟ್ ಅನ್ನು ಹೊಂದಿರುತ್ತದೆ. ಇದು ಗರ್ಭಾವಸ್ಥೆಯಲ್ಲಿ ಆರೋಗ್ಯಕರ ಭ್ರೂಣದ ಬೆಳವಣಿಗೆಗೆ ನಿರ್ಣಾಯಕವಾಗಿದೆ. ಪಾಪ್ಕಾರ್ನ್ ಶತಮಾನಗಳಿಂದಲೂ ಇರುವ ಬಹುಪ್ರಿಯವಾದ ತಿಂಡಿಯಾಗಿದೆ. ಇದು ಕೈಗೆಟುಕುವ ಮತ್ತು ಸುಲಭವಾಗಿ ತಯಾರಿಸಬಹುದಾದ ಸತ್ಕಾರವಾಗಿದ್ದು, ಇದನ್ನು ಮನೆಯಲ್ಲಿ, ಚಲನಚಿತ್ರಗಳಲ್ಲಿ ಅಥವಾ ಪ್ರಯಾಣದಲ್ಲಿರುವಾಗಲೂ ಸಹ ಆನಂದಿಸಬಹುದು. ಪಾಪ್ಕಾರ್ನ್ ಕೂಡ ಸಂಪೂರ್ಣ ಧಾನ್ಯವಾಗಿದೆ, ಅಂದರೆ ಇದು ಧಾನ್ಯದ ಕರ್ನಲ್ನ ಎಲ್ಲಾ ಭಾಗಗಳನ್ನು ಒಳಗೊಂಡಿರುತ್ತದೆ: ಹೊಟ್ಟು, ಸೂಕ್ಷ್ಮಾಣು ಮತ್ತು ಎಂಡೋಸ್ಪರ್ಮ್. ಇದು ಇತರ ತಿಂಡಿಗಳಿಗಿಂತ ಆರೋಗ್ಯಕರ ಆಯ್ಕೆಯಾಗಿದೆ. ಪಾಪ್ಕಾರ್ನ್ನ ಮುಖ್ಯ ಪ್ರಯೋಜನವೆಂದರೆ ಅದರ ಹೆಚ್ಚಿನ ಫೈಬರ್ ಅಂಶ. ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಮತ್ತು ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುವ ಮೂಲಕ ಜೀರ್ಣಕಾರಿ ಆರೋಗ್ಯವನ್ನು ಉತ್ತೇಜಿಸುವಲ್ಲಿ ಫೈಬರ್ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರ ಜೊತೆಯಲ್ಲಿ ಪಾಪ್ಕಾರ್ನ್ ಪಾಲಿಫಿನಾಲ್ಗಳಂತಹ ಉತ್ಕರ್ಷಣ ನಿರೋಧಕಗಳನ್ನು ಸಹ ಹೊಂದಿದೆ. ಇದು ದೇಹದಲ್ಲಿ ಉರಿಯೂತದ ವಿರುದ್ಧ ಹೋರಾಡಲು ಮತ್ತು ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಪಾಪ್ಕಾರ್ನ್ ಬಹುಮುಖವಾಗಿದೆ ಮತ್ತು ಬೆಣ್ಣೆ, ಚೀಸ್ ಅಥವಾ ಕ್ಯಾರಮೆಲ್ ಮೇಲೋಗರಗಳಂತಹ ವಿವಿಧ ಮಸಾಲೆಗಳೊಂದಿಗೆ ವೈಯಕ್ತಿಕ ಅಭಿರುಚಿಗೆ ಸರಿಹೊಂದುವಂತೆ ಕಸ್ಟಮೈಸ್ ಮಾಡಬಹುದು. ಜೋಳದ ಹಿಟ್ಟು, ಮೆಕ್ಕೆಜೋಳದ ಹಿಟ್ಟು ಎಂದು ಕರೆಯಲ್ಪಡುತ್ತದೆ. ಇದು ಒಣಗಿದ ಮತ್ತು ರುಬ್ಬಿದ ಜೋಳದ ಕಾಳುಗಳಿಂದ ನುಣ್ಣಗೆ ನೆಲದ ಪುಡಿಯಾಗಿದೆ. ಇದು ಟೋರ್ಟಿಲ್ಲಾಗಳು, ಕ್ಯಾಮೆಲ್ಸ್, ಬ್ರೆಡ್, ಗಂಜಿ ಮತ್ತು ಹೆಚ್ಚಿನವುಗಳಂತಹ ಭಕ್ಷ್ಯಗಳನ್ನು ತಯಾರಿಸಲು ಪ್ರಪಂಚದಾದ್ಯಂತದ ವಿವಿಧ ಪಾಕಪದ್ಧತಿಗಳಲ್ಲಿ ಸಾಮಾನ್ಯವಾಗಿ ಬಳಸಲಾಗುವ ಬಹುಮುಖ ಘಟಕಾಂಶವಾಗಿದೆ. ಕಾರ್ನ್ ಹಿಟ್ಟನ್ನು ಇತರ ಹಿಟ್ಟುಗಳಿಂದ ಪ್ರತ್ಯೇಕಿಸುವುದು ಅದರ ಅಂಟು ಮುಕ್ತ ಸ್ವಭಾವ ಮತ್ತು ಸಮೃದ್ಧ ಪೌಷ್ಟಿಕಾಂಶದ ಮೌಲ್ಯವಾಗಿದೆ. ಗೋಧಿ ಉತ್ಪನ್ನಗಳನ್ನು ಸೇವಿಸಲು ಸಾಧ್ಯವಾಗದ ಉದರದ ಕಾಯಿಲೆ ಅಥವಾ ಅಂಟು ಅಸಹಿಷ್ಣುತೆ ಹೊಂದಿರುವ ಜನರಿಗೆ ಕಾರ್ನ್ ಹಿಟ್ಟು ಅತ್ಯುತ್ತಮ ಪರ್ಯಾಯವಾಗಿದೆ. ಅಂಟು ಪ್ರೋಟೀನ್ ಹೊಂದಿರುವ ಗೋಧಿ ಹಿಟ್ಟಿನಂತಲ್ಲದೆ ಜೋಳದ ಹಿಟ್ಟಿನಲ್ಲಿ ಈ ಪ್ರೋಟೀನ್ ಕೊರತೆಯಿದೆ ಮತ್ತು ಆದ್ದರಿಂದ ಅಸಹಿಷ್ಣುತೆ ಹೊಂದಿರುವ ವ್ಯಕ್ತಿಗಳಲ್ಲಿ ಅಲರ್ಜಿಯ ಪ್ರತಿಕ್ರಿಯೆಗಳನ್ನು ಉಂಟುಮಾಡುವುದಿಲ್ಲ. ಹೆಚ್ಚುವರಿಯಾಗಿ ಜೋಳದ ಹಿಟ್ಟು ಗೋಧಿ ಹಿಟ್ಟಿಗೆ ಹೋಲಿಸಿದರೆ ಹೆಚ್ಚಿನ ಫೈಬರ್ ಅಂಶವನ್ನು ಹೊಂದಿರುತ್ತದೆ. ಇದು ಪ್ರತಿ ಕಪ್ ಸೇವೆಯಲ್ಲಿ ಸುಮಾರು 7 ಗ್ರಾಂ ಫೈಬರ್ ಅನ್ನು ಹೊಂದಿರುತ್ತದೆ. ಫೈಬರ್ನಲ್ಲಿ ಸಮೃದ್ಧವಾಗಿರುವ ಆಹಾರವು ಮಲಬದ್ಧತೆಯನ್ನು ತಡೆಗಟ್ಟುವ ಮೂಲಕ ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಮತ್ತು ಕರುಳಿನ ಕ್ಯಾನ್ಸರ್ ಮತ್ತು ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕಾರ್ನ್ ಸಿರಪ್ ಕಾರ್ನ್ ಪಿಷ್ಟದಿಂದ ಪಡೆದ ಜನಪ್ರಿಯ ಸಿಹಿಕಾರಕವಾಗಿದೆ. ಕೈಗೆಟುಕುವಿಕೆ ಮತ್ತು ಬಹುಮುಖತೆಯಿಂದಾಗಿ ಇದನ್ನು ಆಹಾರ ಉದ್ಯಮದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಸಿರಪ್ ವಿಭಿನ್ನ ಮಟ್ಟದ ಮಾಧುರ್ಯದಲ್ಲಿ ಬರುತ್ತದೆ, ವಿಭಿನ್ನ ಸಾಂದ್ರತೆಯ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್. ಇದು ವಿಭಿನ್ನ ಪಾಕವಿಧಾನಗಳಲ್ಲಿ ಬಳಕೆಗೆ ಪರಿಪೂರ್ಣವಾಗಿದೆ. ಕಾರ್ನ್ ಸಿರಪ್ ಅನ್ನು ಮೃದು ಪಾನೀಯಗಳು, ಕ್ಯಾಂಡಿ ಬಾರ್ಗಳು, ಉಪಹಾರ ಧಾನ್ಯಗಳು, ಸಾಸ್ಗಳು ಮತ್ತು ಕಾಂಡಿಮೆಂಟ್ಗಳಂತಹ ಅನೇಕ ಸಂಸ್ಕರಿಸಿದ ಆಹಾರಗಳಲ್ಲಿ ಕಾಣಬಹುದು. ಆದಾಗ್ಯೂ ಕಾರ್ನ್ ಸಿರಪ್ ಅನ್ನು ಮಿತವಾಗಿ ಸೇವಿಸುವುದು ಮುಖ್ಯ, ಏಕೆಂದರೆ ಇದು ಹೆಚ್ಚು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಸಕ್ಕರೆಯ ಹೆಚ್ಚಿನ ಸಾಂದ್ರತೆಯಿಂದಾಗಿ ಅತಿಯಾದ ಸೇವನೆಯು ಬೊಜ್ಜು ಮತ್ತು ಮಧುಮೇಹ ಮತ್ತು ಹೃದ್ರೋಗದಂತಹ ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇತ್ತೀಚಿನ ವರ್ಷಗಳಲ್ಲಿ ಕಾರ್ನ್ ಸಿರಪ್ ಸೇವನೆಯ ಸುರಕ್ಷತೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದ್ದು,
ಕಾಲಾನಂತರದಲ್ಲಿ ಅತಿಯಾಗಿ ಸೇವಿಸಿದರೆ ಅದು ನಮ್ಮ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಬೀರಬಹುದು ಎಂದು ಕೆಲವು ತಜ್ಞರು ಸೂಚಿಸಿದ್ದಾರೆ. ಕಾರ್ನ್ ಹೊಟ್ಟು ಸಾಮಾನ್ಯವಾಗಿ ಕಾರ್ನ್ ಮಿಲ್ಲಿಂಗ್ ಪ್ರಕ್ರಿಯೆಯ ಉಪೋತ್ಪನ್ನವೆಂದು ಪರಿಗಣಿಸಲಾಗುತ್ತದೆ. ಇದು ಪೋಷಕಾಂಶಗಳು ಮತ್ತು ಆರೋಗ್ಯ ಪ್ರಯೋಜನಗಳಿಂದ ತುಂಬಿರುತ್ತದೆ. ಕಾರ್ನ್ ಕರ್ನಲ್ನ ಹೊರಪದರ. ಕಾರ್ನ್ ಹೊಟ್ಟು ಆಹಾರದ ಫೈಬರ್ನ ಅತ್ಯುತ್ತಮ ಮೂಲವಾಗಿದೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಆರೋಗ್ಯಕರ ತೂಕ ನಿರ್ವಹಣೆಯನ್ನು ಉತ್ತೇಜಿಸುತ್ತದೆ. ಬಿಳಿ ಹಿಟ್ಟು ಅಥವಾ ಅಕ್ಕಿಯಂತಹ ಸಂಸ್ಕರಿಸಿದ ಧಾನ್ಯಗಳಂತಲ್ಲದೆ, ಸಂಸ್ಕರಣೆಯ ಸಮಯದಲ್ಲಿ ಅವುಗಳ ಹೊಟ್ಟು ಮತ್ತು ಸೂಕ್ಷ್ಮಾಣು ಪದರಗಳನ್ನು ತೆಗೆದುಹಾಕಲಾಗುತ್ತದೆ. ಸಂಪೂರ್ಣ ಧಾನ್ಯದ ಕಾರ್ನ್ ಉತ್ಪನ್ನಗಳು ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಫೈಬರ್ನಲ್ಲಿ ಸಮೃದ್ಧವಾಗಿರುವ ಆಹಾರವು ಹೃದ್ರೋಗ, ಟೈಪ್ 2 ಡಯಾಬಿಟಿಸ್, ಪಾರ್ಶ್ವವಾಯು ಮತ್ತು ಕೆಲವು ರೀತಿಯ ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಸಂಶೋಧನೆ ಸಾಬೀತುಪಡಿಸಿದೆ. ಕಾರ್ನ್ ಹೊಟ್ಟು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿಡಲು ಒಟ್ಟಿಗೆ ಕೆಲಸ ಮಾಡುವ ಕರಗುವ ಮತ್ತು ಕರಗದ ಫೈಬರ್ಗಳನ್ನು ಹೊಂದಿರುತ್ತದೆ. ಕರಗುವ ಫೈಬರ್ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಕರುಳಿನಲ್ಲಿರುವ ಪಿತ್ತರಸ ಆಮ್ಲಗಳಿಗೆ ಬಂಧಿಸುವ ಮೂಲಕ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಕಾರ್ನ್ ಸಲಾಡ್ ಒಂದು ರುಚಿಕರವಾದ ಮತ್ತು ರಿಫ್ರೆಶ್ ಸೈಡ್ ಡಿಶ್ ಆಗಿದ್ದು, ಇದನ್ನು ವರ್ಷಪೂರ್ತಿ ಆನಂದಿಸಬಹುದು. ಈ ಖಾದ್ಯವು ವಿವಿಧ ತರಕಾರಿಗಳು ಮತ್ತು ಗಿಡಮೂಲಿಕೆಗಳೊಂದಿಗೆ ಜೋಳದ ಪ್ರಯೋಜನಗಳನ್ನು ಸಂಯೋಜಿಸುತ್ತದೆ. ಇದು ಜೀವಸತ್ವಗಳು, ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳ ಒಂದು ಶ್ರೇಣಿಯನ್ನು ಒದಗಿಸುತ್ತದೆ. ಕಾರ್ನ್ ಫೈಬರ್ನ ಉತ್ತಮ ಮೂಲವಾಗಿದೆ. ಇದು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿರುವಂತೆ ಮಾಡುತ್ತದೆ. ತಾಜಾ ತರಕಾರಿಗಳಾದ ಟೊಮ್ಯಾಟೊ, ಬೆಲ್ ಪೆಪ್ಪರ್, ಸೌತೆಕಾಯಿ ಮತ್ತು ಈರುಳ್ಳಿಯನ್ನು ನಿಮ್ಮ ಕಾರ್ನ್ ಸಲಾಡ್ಗೆ ಸೇರಿಸುವುದರಿಂದ ಅದರ ಪೌಷ್ಟಿಕಾಂಶದ ಮೌಲ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಈ ತರಕಾರಿಗಳಲ್ಲಿ ವಿಟಮಿನ್ ಎ ಮತ್ತು ಸಿ ಮತ್ತು ಪೊಟ್ಯಾಸಿಯಂ ಸಮೃದ್ಧವಾಗಿದೆ. ಇದು ರಕ್ತದೊತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪಾರ್ಸ್ಲಿ ಅಥವಾ ಕೊತ್ತಂಬರಿ ಸೊಪ್ಪಿನಂತಹ ಗಿಡಮೂಲಿಕೆಗಳು ಖಾದ್ಯಕ್ಕೆ ಪರಿಮಳವನ್ನು ನೀಡುತ್ತದೆ ಮತ್ತು ಉರಿಯೂತದ ಗುಣಲಕ್ಷಣಗಳಂತಹ ಹೆಚ್ಚುವರಿ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಅದರ ಪೌಷ್ಟಿಕಾಂಶದ ಪ್ರಯೋಜನಗಳ ಜೊತೆಗೆ ಕಾರ್ನ್ ಸಲಾಡ್ ತಯಾರಿಸಲು ತುಂಬಾ ಸುಲಭ. ನಿಮ್ಮ ಮೆಚ್ಚಿನ ತರಕಾರಿಗಳನ್ನು ಬೇಯಿಸಿದ ಕಾರ್ನ್ ಕಾಳುಗಳೊಂದಿಗೆ ಮಿಶ್ರಣ ಮಾಡಿ ಮತ್ತು ಸರಳವಾದ ಡ್ರೆಸ್ಸಿಂಗ್ಗಾಗಿ ಆಲಿವ್ ಎಣ್ಣೆ, ವಿನೆಗರ್ ಅಥವಾ ನಿಂಬೆ ರಸದೊಂದಿಗೆ ಟಾಸ್ ಮಾಡಿ. ಕಾರ್ನ್ ಬ್ರೆಡ್ ಅಮೆರಿಕನ್ ಪಾಕಪದ್ಧತಿಯಲ್ಲಿ ಅಚ್ಚುಮೆಚ್ಚಿನ ಪ್ರಧಾನವಾಗಿದೆ. ಅದರ ಮೂಲವು ಸ್ಥಳೀಯ ಅಮೆರಿಕನ್ ಸಂಸ್ಕೃತಿಗೆ ಹಿಂದಿನದು. ಇದನ್ನು ಸಾಮಾನ್ಯವಾಗಿ ಜೋಳದ ಹಿಟ್ಟಿನಿಂದ ತಯಾರಿಸಲಾಗುತ್ತದೆ. ಇದು ನೆಲದ ಒಣಗಿದ ಜೋಳದ ಕಾಳುಗಳು. ಕಾರ್ನ್ ಮೀಲ್ ಉತ್ತಮ, ಮಧ್ಯಮ ಮತ್ತು ಒರಟಾದ ಗ್ರೈಂಡ್ಗಳನ್ನು ಒಳಗೊಂಡಂತೆ ವಿವಿಧ ವಿಧಗಳಲ್ಲಿ ಬರುತ್ತದೆ. ಬಳಸಿದ ಗ್ರೈಂಡ್ ಪ್ರಕಾರವು ಬ್ರೆಡ್ನ ವಿನ್ಯಾಸ ಮತ್ತು ಪರಿಮಳವನ್ನು ಪರಿಣಾಮ ಬೀರಬಹುದು. ಕಾರ್ನ್ ಬ್ರೆಡ್ ರುಚಿಕರವಾದ ಆರಾಮ ಆಹಾರ ಮಾತ್ರವಲ್ಲದೆ ತಮ್ಮ ಪೋಷಕಾಂಶಗಳ ಸೇವನೆಯನ್ನು ಹೆಚ್ಚಿಸಲು ಬಯಸುವವರಿಗೆ ಆರೋಗ್ಯಕರ ಆಯ್ಕೆಯಾಗಿದೆ. ಕಾರ್ನ್ ಮೀಲ್ ಫೈಬರ್, ವಿಟಮಿನ್ ಬಿ1 ಮತ್ತು ಬಿ6, ಕಬ್ಬಿಣ ಮತ್ತು ಮೆಗ್ನೀಸಿಯಂನ ಅತ್ಯುತ್ತಮ ಮೂಲವನ್ನು ಒದಗಿಸುತ್ತದೆ. ಈ ಅಗತ್ಯ ಪೋಷಕಾಂಶಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಮೂಲಕ ಒಟ್ಟಾರೆ ಆರೋಗ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ, ನರಗಳ ಕಾರ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಮೂಳೆಯ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಅದರ ಪೌಷ್ಟಿಕಾಂಶದ ಪ್ರಯೋಜನಗಳ ಜೊತೆಗೆ ಕಾರ್ನ್ ಬ್ರೆಡ್ ತಯಾರಿಕೆಯ ವಿಧಾನಗಳು ಮತ್ತು ಸೇವೆಯ ಆಯ್ಕೆಗಳ ವಿಷಯದಲ್ಲಿ ನಂಬಲಾಗದಷ್ಟು ಬಹುಮುಖವಾಗಿದೆ. ಇದನ್ನು ವೈಯಕ್ತಿಕ ಮಫಿನ್ಗಳಾಗಿ ಅಥವಾ ಹಳ್ಳಿಗಾಡಿನ ಪ್ರಸ್ತುತಿಗಾಗಿ ಬಾಣಲೆಯಲ್ಲಿ ಬೇಯಿಸಬಹುದು. ಕಾರ್ನ್ ಸಾಲ್ಸಾ ಒಂದು ರುಚಿಕರವಾದ ಮತ್ತು ಬಹುಮುಖ ವ್ಯಂಜನವಾಗಿದ್ದು, ಇದನ್ನು ವ್ಯಾಪಕ ಶ್ರೇಣಿಯ ಭಕ್ಷ್ಯಗಳಿಗೆ ಪೂರಕವಾಗಿ ಬಳಸಬಹುದು. ತಾಜಾ ಕಾರ್ನ್ ಕರ್ನಲ್ಗಳಿಂದ ತಯಾರಿಸಲಾದ ಈ ಸಾಲ್ಸಾವು ಸಿಹಿಯಾದ, ಕುರುಕುಲಾದ ವಿನ್ಯಾಸವನ್ನು ಹೊಂದಿದೆ. ಇದು ಟೊಮೆಟೊಗಳು, ಈರುಳ್ಳಿಗಳು, ಜಲಪೆನೋಸ್ ಮತ್ತು ಕೊತ್ತಂಬರಿ ಸೊಪ್ಪಿನಂತಹ ಇತರ ಸುವಾಸನೆಯ ಪದಾರ್ಥಗಳನ್ನು ಸೇರಿಸುವ ಮೂಲಕ ವರ್ಧಿಸುತ್ತದೆ. ಕಾರ್ನ್ ಸಾಲ್ಸಾವನ್ನು ಆರೋಗ್ಯಕರ ಲಘುವಾಗಿ ಆನಂದಿಸಬಹುದು ಅಥವಾ ಟ್ಯಾಕೋಗಳು, ಸುಟ್ಟ ಮಾಂಸಗಳು ಅಥವಾ ಸಮುದ್ರಾಹಾರಕ್ಕೆ ಅಗ್ರಸ್ಥಾನವಾಗಿ ಬಳಸಬಹುದು. ಅದರ ರುಚಿಕರವಾದ ಸುವಾಸನೆಯ ಸಂಯೋಜನೆಯ ಹೊರತಾಗಿ ಕಾರ್ನ್ ಸಾಲ್ಸಾವು ನಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಅಗತ್ಯ ಪೋಷಕಾಂಶಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಕೂಡಿದೆ. ಕಾರ್ನ್ ಫೈಬರ್ನಲ್ಲಿ ಸಮೃದ್ಧವಾಗಿದೆ. ಇದು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಟೊಮ್ಯಾಟೋಸ್ ಲೈಕೋಪೀನ್ನ ಅತ್ಯುತ್ತಮ ಮೂಲವಾಗಿದೆ. ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಮತ್ತು ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಂಬಂಧಿಸಿದೆ. ಜಲಪೆನೋಸ್ ಕ್ಯಾಪ್ಸೈಸಿನ್ ಅನ್ನು ಹೊಂದಿರುತ್ತದೆ.
ಇದು ಚಯಾಪಚಯವನ್ನು ಹೆಚ್ಚಿಸಲು ಮತ್ತು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಸಂಭಾವ್ಯ ಪ್ರಯೋಜನಗಳನ್ನು ತೋರಿಸಿದೆ. ಕಾರ್ನ್ ಚೌಡರ್ ಒಂದು ತೃಪ್ತಿಕರ ಮತ್ತು ಪೋಷಣೆಯ ಸೂಪ್ ಆಗಿದ್ದು, ಅದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಸಿಹಿ ಜೋಳದ ಕಾಳುಗಳಿಂದ ತಯಾರಿಸಲಾದ ಈ ಸೂಪ್ ಫೈಬರ್, ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ. ಇದು ಒಟ್ಟಾರೆ ಯೋಗಕ್ಷೇಮಕ್ಕೆ ಕೊಡುಗೆ ನೀಡುತ್ತದೆ. ಒಂದು ಬೌಲ್ ಕಾರ್ನ್ ಚೌಡರ್ ಚಳಿಯ ದಿನದಲ್ಲಿ ಪರಿಪೂರ್ಣ ಆರಾಮದಾಯಕ ಆಹಾರವಾಗಿದೆ, ಅಥವಾ ತಮ್ಮ ಪೌಷ್ಟಿಕಾಂಶದ ಸೇವನೆಯನ್ನು ಹೆಚ್ಚಿಸಲು ಬಯಸುವವರಿಗೆ ತುಂಬುವ ಊಟದ ಆಯ್ಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಕಾರ್ನ್ ಚೌಡರ್ನ ಮುಖ್ಯ ಪ್ರಯೋಜನವೆಂದರೆ ಅದರ ಹೆಚ್ಚಿನ ಫೈಬರ್ ಅಂಶ. ಫೈಬರ್ ಜೀರ್ಣಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯ ಮೂಲಕ ತ್ಯಾಜ್ಯವನ್ನು ಚಲಿಸುವ ಮೂಲಕ ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಫೈಬರ್ ಭರಿತ ಆಹಾರಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕಾರ್ನ್ ಚೌಡರ್ ವಿಟಮಿನ್ ಸಿ ಮತ್ತು ಬಿ6 ನಂತಹ ಅಗತ್ಯ ಜೀವಸತ್ವಗಳನ್ನು ಸಹ ಹೊಂದಿದೆ. ಇದು ಉತ್ತಮ ಚರ್ಮದ ಆರೋಗ್ಯ ಮತ್ತು ಆರೋಗ್ಯಕರ ಮೆದುಳಿನ ಕಾರ್ಯವನ್ನು ಕಾಪಾಡಿಕೊಳ್ಳಲು ಮುಖ್ಯವಾಗಿದೆ. ಇದು ರುಚಿಕರವಾದ ಮತ್ತು ಆರೋಗ್ಯಕರ ಲಘು ಆಯ್ಕೆಗಳಿಗೆ ಬಂದಾಗ ಕಾರ್ನ್ ಪನಿಯಾಣಗಳನ್ನು ಸೋಲಿಸಲು ಕಷ್ಟವಾಗುತ್ತದೆ. ಸಿಹಿ ಜೋಳದ ಕಾಳುಗಳಿಂದ ತಯಾರಿಸಲಾದ ಈ ಗರಿಗರಿಯಾದ ಟ್ರೀಟ್ಗಳು ಪೌಷ್ಟಿಕಾಂಶದ ಪಂಚನ್ನು ಪ್ಯಾಕ್ ಮಾಡುತ್ತವೆ. ಅದು ನಿಮಗೆ ದಿನವಿಡೀ ಪೂರ್ಣ ಮತ್ತು ಚೈತನ್ಯವನ್ನು ನೀಡುತ್ತದೆ. ಅವರು ಅಗತ್ಯವಾದ ಫೈಬರ್, ಜೀವಸತ್ವಗಳು ಮತ್ತು ಖನಿಜಗಳನ್ನು ಮಾತ್ರ ಒದಗಿಸುವುದಿಲ್ಲ, ಆದರೆ ಅವುಗಳನ್ನು ತಯಾರಿಸಲು ನಂಬಲಾಗದಷ್ಟು ಸುಲಭವಾಗಿದೆ. ಮನೆಯಲ್ಲಿ ಜೋಳದ ಪನಿಯಾಣಗಳ ಬ್ಯಾಚ್ ಅನ್ನು ಚಾವಟಿ ಮಾಡಲು ನಿಮಗೆ ಬೇಕಾಗಿರುವುದು ಕೆಲವು ತಾಜಾ ಅಥವಾ ಪೂರ್ವಸಿದ್ಧ ಕಾರ್ನ್ ಕಾಳುಗಳು, ಹಿಟ್ಟು, ಮೊಟ್ಟೆ, ಹಾಲು, ಬೇಕಿಂಗ್ ಪೌಡರ್, ಉಪ್ಪು ಮತ್ತು ಮೆಣಸು. ಒಂದು ದೊಡ್ಡ ಬಟ್ಟಲಿನಲ್ಲಿ ಎಲ್ಲಾ ಪದಾರ್ಥಗಳನ್ನು ಚೆನ್ನಾಗಿ ಸಂಯೋಜಿಸುವವರೆಗೆ ಒಟ್ಟಿಗೆ ಮಿಶ್ರಣ ಮಾಡಿ. ನಂತರ ಮಧ್ಯಮ ಎತ್ತರದ ಶಾಖದ ಮೇಲೆ ಹುರಿಯಲು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಮತ್ತು ಬಿಸಿ ಎಣ್ಣೆಗೆ 1 ಚಮಚ ಹಿಟ್ಟನ್ನು ಬಿಡಿ. ಗೋಲ್ಡನ್ ಬ್ರೌನ್ ಮತ್ತು ಅಂಚುಗಳ ಸುತ್ತಲೂ ಗರಿಗರಿಯಾಗುವವರೆಗೆ ಪ್ರತಿ ಬದಿಯಲ್ಲಿ ಸುಮಾರು 2-3 ನಿಮಿಷ ಬೇಯಿಸಿ. ಕಾರ್ನ್ ಪಿಷ್ಟವನ್ನು ಅನೇಕ ಪಾಕವಿಧಾನಗಳಲ್ಲಿ ದಪ್ಪವಾಗಿಸುವ ಏಜೆಂಟ್ ಆಗಿ ಬಳಸಲಾಗುತ್ತದೆ. ಗ್ರೇವಿಗಳಿಂದ ಸಾಸ್ಗಳು ಮತ್ತು ಕೆಲವು ಸಿಹಿ ತಿಂಡಿಗಳು. ಇದನ್ನು ಕಾರ್ನ್ ಕರ್ನಲ್ಗಳ ಎಂಡೋಸ್ಪರ್ಮ್ನಿಂದ ಪಡೆಯಲಾಗಿದೆ ಮತ್ತು ಇದು ಬಹುಮುಖ ಘಟಕಾಂಶವಾಗಿದೆ. ಇದನ್ನು ಸಿಹಿ ಮತ್ತು ಖಾರದ ಭಕ್ಷ್ಯಗಳಲ್ಲಿ ಬಳಸಬಹುದು. ಗೋಧಿ ಹಿಟ್ಟಿನಂತಲ್ಲದೆ ಕಾರ್ನ್ ಪಿಷ್ಟವು ಅಂಟುವ ಮುಕ್ತವಾಗಿದೆ. ಇದು ಉದರದ ಕಾಯಿಲೆ ಅಥವಾ ಅಂಟು ಅಸಹಿಷ್ಣುತೆ ಹೊಂದಿರುವವರಿಗೆ ಅತ್ಯುತ್ತಮ ಪರ್ಯಾಯವಾಗಿದೆ. ಬಿಸಿ ದ್ರವಗಳಿಗೆ ಸೇರಿಸಿದಾಗ ಕಾರ್ನ್ ಪಿಷ್ಟವು ತೇವಾಂಶವನ್ನು ತ್ವರಿತವಾಗಿ ಹೀರಿಕೊಳ್ಳುತ್ತದೆ ಮತ್ತು ಊದಿಕೊಳ್ಳುತ್ತದೆ. ಮಿಶ್ರಣವನ್ನು ದಪ್ಪವಾಗಿಸುವ ಜೆಲ್ ತರಹದ ಸ್ಥಿರತೆಯನ್ನು ಸೃಷ್ಟಿಸುತ್ತದೆ. ಈ ಪ್ರಕ್ರಿಯೆಯನ್ನು ಜೆಲಾಟಿನೈಸೇಷನ್ ಎಂದು ಕರೆಯಲಾಗುತ್ತದೆ ಮತ್ತು ಪಿಷ್ಟದ ಕಣಗಳು ನೀರನ್ನು ಹೀರಿಕೊಳ್ಳುವಾಗ ಮತ್ತು ಒಡೆದು ತೆರೆದಾಗ ಅವುಗಳ ಪಿಷ್ಟದ ವಿಷಯಗಳನ್ನು ಬಿಡುಗಡೆ ಮಾಡಿದಾಗ ಸಂಭವಿಸುತ್ತದೆ. ಫಲಿತಾಂಶವು ಮೃದುವಾದ ವಿನ್ಯಾಸವಾಗಿದ್ದು, ಅದು ಸೂಪ್ಗಳು, ಸ್ಟ್ಯೂಗಳು ಮತ್ತು ಸಾಸ್ಗಳಿಗೆ ಅವುಗಳ ಪರಿಮಳದ ಪ್ರೊಫೈಲ್ ಅನ್ನು ಬದಲಾಯಿಸದೆ ದೇಹವನ್ನು ಸೇರಿಸುತ್ತದೆ. ಅದರ ದಪ್ಪವಾಗಿಸುವ ಗುಣಲಕ್ಷಣಗಳ ಜೊತೆಗೆ ಕಾರ್ನ್ ಪಿಷ್ಟವು ಐಸ್ ಕ್ರೀಮ್ನಂತಹ ಹೆಪ್ಪುಗಟ್ಟಿದ ಸಿಹಿ ತಿಂಡಿಗಳಲ್ಲಿ ಐಸ್ ಸ್ಫಟಿಕಗಳನ್ನು ರೂಪಿಸುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಕಾರ್ನ್ ಪುಡಿಂಗ್ ಒಂದು ರುಚಿಕರವಾದ ಕೆನೆ ಮತ್ತು ಸಿಹಿಭಕ್ಷ್ಯವಾಗಿದ್ದು, ಅದು ಕಾರ್ನ್ನ ಮಾಧುರ್ಯವನ್ನು ಇತರ ಪದಾರ್ಥಗಳೊಂದಿಗೆ ಸಂಯೋಜಿಸುತ್ತದೆ. ಇದು ಜೀವಸತ್ವಗಳು ಮತ್ತು ಖನಿಜಗಳ ಸಮೃದ್ಧ ಮೂಲವನ್ನು ಒದಗಿಸುತ್ತದೆ. ಈ ದಕ್ಷಿಣದ ಕ್ಲಾಸಿಕ್ ಅನ್ನು ತಲೆಮಾರುಗಳಿಂದ ಆನಂದಿಸಲಾಗಿದೆ ಮತ್ತು ಯಾವುದೇ ಸಂದರ್ಭಕ್ಕೂ ಸೂಕ್ತವಾಗಿದೆ. ನಿಮ್ಮ ಸಿಹಿ ಹಲ್ಲನ್ನು ತೃಪ್ತಿಪಡಿಸಲು ಅಥವಾ ನಿಮ್ಮ ಅತಿಥಿಗಳನ್ನು ಮೆಚ್ಚಿಸಲು ನೀವು ಬಯಸುತ್ತೀರಾ? ಕಾರ್ನ್ ಪುಡಿಂಗ್ ಅತ್ಯುತ್ತಮ ಆಯ್ಕೆಯಾಗಿದೆ. ಪಾಕವಿಧಾನವು ಸಾಮಾನ್ಯವಾಗಿ ಕೆನೆ ತೆಗೆದ ಕಾರ್ನ್, ಸಂಪೂರ್ಣ ಕರ್ನಲ್ ಕಾರ್ನ್, ಮೊಟ್ಟೆಗಳು, ಹಾಲು, ಸಕ್ಕರೆ ಮತ್ತು ಬೆಣ್ಣೆಯ ಮಿಶ್ರಣವನ್ನು ಒಳಗೊಂಡಿರುತ್ತದೆ. ಕೆಲವು ಬದಲಾವಣೆಗಳು ರುಚಿಯ ಪ್ರೊಫೈಲ್ ಅನ್ನು ಹೆಚ್ಚಿಸಲು ಚೀಸ್ ಅಥವಾ ಮಸಾಲೆಗಳಂತಹ ಹೆಚ್ಚುವರಿ ಪದಾರ್ಥಗಳನ್ನು ಒಳಗೊಂಡಿರಬಹುದು. ಕಾರ್ನ್ ಪುಡಿಂಗ್ ನಂಬಲಾಗದಷ್ಟು ಬಹುಮುಖವಾಗಿದೆ ಮತ್ತು ವೈಯಕ್ತಿಕ ಆದ್ಯತೆಗೆ ಅನುಗುಣವಾಗಿ ಬೆಚ್ಚಗಿರುತ್ತದೆ ಅಥವಾ ತಂಪಾಗಿರುತ್ತದೆ. ಬೋನಸ್ ವೈಶಿಷ್ಟ್ಯವಾಗಿ, ಇದನ್ನು ಸಮಯಕ್ಕಿಂತ ಮುಂಚಿತವಾಗಿ ತಯಾರಿಸಬಹುದು ಮತ್ತು ಅನುಕೂಲಕ್ಕಾಗಿ ಮತ್ತೆ ಬಿಸಿ ಮಾಡಬಹುದು. ಈ ಸಿಹಿಭಕ್ಷ್ಯವು ಅದ್ಭುತವಾದ ರುಚಿಯನ್ನು ಮಾತ್ರವಲ್ಲದೆ, ಇದು ಪ್ರಾಥಮಿಕ ಘಟಕಾಂಶವಾದ ಕಾರ್ನ್ನಲ್ಲಿ ಹೆಚ್ಚಿನ ಪೌಷ್ಟಿಕಾಂಶದ ಅಂಶದಿಂದಾಗಿ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಪ್ರಪಂಚದಾದ್ಯಂತದ ಅನೇಕ ಸಂಸ್ಕೃತಿಗಳು ಮತ್ತು ಪಾಕಪದ್ಧತಿಗಳಲ್ಲಿ ಕಾರ್ನ್ ಪ್ರಧಾನ ಆಹಾರವಾಗಿದೆ. ಇದು ಬಹುಮುಖ
ರುಚಿಕರ ಮತ್ತು ಪೋಷಕಾಂಶಗಳಿಂದ ತುಂಬಿದ್ದು ನಿಮ್ಮ ಆರೋಗ್ಯಕ್ಕೆ ಹಲವಾರು ವಿಧಗಳಲ್ಲಿ ಪ್ರಯೋಜನವನ್ನು ನೀಡುತ್ತದೆ. ಈ ಪೋಷಕಾಂಶ ಸಮೃದ್ಧ ಧಾನ್ಯವನ್ನು ನಿಮ್ಮ ಆಹಾರದಲ್ಲಿ ಸೇರಿಸುವ ಒಂದು ಮಾರ್ಗವೆಂದರೆ ಸಲಾಡ್ ಡ್ರೆಸ್ಸಿಂಗ್ಗೆ ಸೇರಿಸುವುದು. ಕಾರ್ನ್ ಸಲಾಡ್ ಡ್ರೆಸ್ಸಿಂಗ್ ಮಾಡುವುದು ಸುಲಭ, ಸುವಾಸನೆ ಮತ್ತು ಪೌಷ್ಟಿಕಾಂಶದ ಪ್ರಯೋಜನಗಳನ್ನು ನೀಡುತ್ತದೆ. ಸಲಾಡ್ ಡ್ರೆಸ್ಸಿಂಗ್ಗೆ ಸೇರಿಸಿದಾಗ ಕಾರ್ನ್ ನಿಮ್ಮ ಖಾದ್ಯದ ಒಟ್ಟಾರೆ ರುಚಿಯನ್ನು ಹೆಚ್ಚಿಸುವ ಸುವಾಸನೆ ಮತ್ತು ವಿನ್ಯಾಸದ ಹೆಚ್ಚುವರಿ ಪದರವನ್ನು ಒದಗಿಸುತ್ತದೆ. ಇದು ಪ6 ಮತ್ತು ಪಾಂಟೋಥೆನಿಕ್ ಆಮ್ಲದಂತಹ ಅಗತ್ಯ ಜೀವಸತ್ವಗಳನ್ನು ಸಹ ಹೊಂದಿದೆ. ಇದು ಆಹಾರವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ಮತ್ತು ಮೆದುಳಿನ ಕಾರ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಕಾರ್ನ್ ಫೈಬರ್ನಲ್ಲಿ ಸಮೃದ್ಧವಾಗಿದೆ. ಇದು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸಲು ಮತ್ತು ಆರೋಗ್ಯಕರ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮನೆಯಲ್ಲಿ ಸರಳವಾದ ಆದರೆ ಟೇಸ್ಟಿ ಕಾರ್ನ್ ಸಲಾಡ್ ಡ್ರೆಸ್ಸಿಂಗ್ ಮಾಡಲು ತಾಜಾ ಅಥವಾ ಪೂರ್ವಸಿದ್ಧ ಸಿಹಿ ಕಾರ್ನ್ ಕಾಳುಗಳನ್ನು ಆಲಿವ್ ಎಣ್ಣೆ ಅಥವಾ ಅವಕಾಡೋ ಎಣ್ಣೆಯಂತಹ ಆರೋಗ್ಯಕರ ಕೊಬ್ಬನ್ನು ಮಿಶ್ರಣ ಮಾಡುವ ಮೂಲಕ ಪ್ರಾರಂಭಿಸಿ. ಕಾರ್ನ್ ಗ್ರಿಡ್ಸ್ ಪ್ರಪಂಚದ ಅನೇಕ ಭಾಗಗಳಲ್ಲಿ ಪ್ರಮುಖ ಉಪಹಾರ ಭಕ್ಷ್ಯವಾಗಿದೆ. ಅವುಗಳನ್ನು ಒರಟಾದ ನೆಲದ ಜೋಳದಿಂದ ತಯಾರಿಸಲಾಗುತ್ತದೆ. ಇದು ಪೊಲೆಂಟಾವನ್ನು ಹೋಲುತ್ತದೆ. ಕಾರ್ನ್ ಗ್ರಿಡ್ಗಳು ಸ್ವಲ್ಪ ಧಾನ್ಯದ ವಿನ್ಯಾಸ ಮತ್ತು ಸ್ವಲ್ಪ ಸಿಹಿ ಪರಿಮಳವನ್ನು ಹೊಂದಿದ್ದು, ಅದು ಖಾರದ ಮೇಲೋಗರಗಳೊಂದಿಗೆ ಚೆನ್ನಾಗಿ ಜೋಡಿಸುತ್ತದೆ. ಕಾರ್ನ್ ಗ್ರಿಡ್ಗಳ ಮುಖ್ಯ ಪ್ರಯೋಜನವೆಂದರೆ ಅವುಗಳ ಹೆಚ್ಚಿನ ಫೈಬರ್ ಅಂಶ. ಅವುಗಳು ಕರಗುವ ಮತ್ತು ಕರಗದ ಫೈಬರ್ ಎರಡನ್ನೂ ಒಳಗೊಂಡಿರುತ್ತವೆ. ಇದು ನಿಮಗೆ ದೀರ್ಘಕಾಲದವರೆಗೆ ಪೂರ್ಣ ಭಾವನೆಯನ್ನು ನೀಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತದೆ. ಹೆಚ್ಚುವರಿಯಾಗಿ ಕಾರ್ನ್ ಗ್ರಿಡ್ಗಳು ವಿಟಮಿನ್ಗಳು ಮತ್ತು ಖನಿಜಗಳಾದ ಕಬ್ಬಿಣ, ಮೆಗ್ನೀಸಿಯಂ, ಸತು ಮತ್ತು ಬಿ ವಿಟಮಿನ್ಗಳಲ್ಲಿ ಸಮೃದ್ಧವಾಗಿವೆ. ಕಾರ್ನ್ ಗ್ರಿಡ್ಗಳ ಮತ್ತೊಂದು ಪ್ರಯೋಜನವೆಂದರೆ ಅವರ ಬಹುಮುಖತೆ. ವೈಯಕ್ತಿಕ ರುಚಿ ಆದ್ಯತೆಗಳು ಅಥವಾ ಆಹಾರದ ನಿರ್ಬಂಧಗಳನ್ನು ಅವಲಂಬಿಸಿ ಅವುಗಳನ್ನು ವಿವಿಧ ರೀತಿಯಲ್ಲಿ ತಯಾರಿಸಬಹುದು. ಕಾರ್ನ್ ಸಾಲ್ಸಾ ಒಂದು ರುಚಿಕರವಾದ ಮತ್ತು ಬಹುಮುಖ ವ್ಯಂಜನವಾಗಿದ್ದು, ಇದನ್ನು ವಿವಿಧ ಭಕ್ಷ್ಯಗಳಲ್ಲಿ ಬಳಸಬಹುದು. ಇದು ಸುವಾಸನೆ ಮತ್ತು ಪೋಷಕಾಂಶಗಳ ಸ್ಫೋಟವನ್ನು ಸೇರಿಸುತ್ತದೆ. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬಯಸುವವರಿಗೆ ಇದು ಅತ್ಯುತ್ತಮ ಆಯ್ಕೆಯಾಗಿದೆ. ಕಾರ್ನ್ ಸಾಲ್ಸಾದ ಪ್ರಾಥಮಿಕ ಘಟಕಾಂಶವಾದ ಕಾರ್ನ್ ನಮ್ಮ ಯೋಗಕ್ಷೇಮಕ್ಕೆ ಅಗತ್ಯವಾದ ಜೀವಸತ್ವಗಳು, ಖನಿಜಗಳು ಮತ್ತು ಫೈಬರ್ನಿಂದ ತುಂಬಿರುತ್ತದೆ. ಕಾರ್ನ್ ಸಾಲ್ಸಾದ ಬಗ್ಗೆ ಉತ್ತಮವಾದ ವಿಷಯವೆಂದರೆ ಅದು ಮನೆಯಲ್ಲಿ ಮಾಡಲು ಸುಲಭವಾಗಿದೆ. ಟೇಸ್ಟಿ ಮಿಶ್ರಣವನ್ನು ರಚಿಸಲು ನೀವು ತಾಜಾ ಅಥವಾ ಪೂರ್ವಸಿದ್ಧ ಜೋಳದ ಕಾಳುಗಳು, ಚೌಕವಾಗಿ ಟೊಮ್ಯಾಟೊ, ಈರುಳ್ಳಿ, ಜಲಪೆನೋಸ್, ಕೊತ್ತಂಬರಿ, ನಿಂಬೆ ರಸ ಮತ್ತು ಉಪ್ಪನ್ನು ಬಳಸಬಹುದು. ಈ ರುಚಿಕರವಾದ ವ್ಯಂಜನವು ಟ್ಯಾಕೋಗಳು, ಬರ್ರಿಟೋಗಳು, ಕ್ವೆಸಿಡಿಲ್ಲಾಗಳು, ಸುಟ್ಟ ಕೋಳಿ ಅಥವಾ ಮೀನುಗಳೊಂದಿಗೆ ಚೆನ್ನಾಗಿ ಹೋಗುತ್ತದೆ. ನೀವು ಅದನ್ನು ಹೆಸರಿಸಿ. ನಿಮ್ಮ ಊಟಕ್ಕೆ ಈ ಸುವಾಸನೆಯ ಸೇರ್ಪಡೆಯನ್ನು ಸೇರಿಸಲು ಬಂದಾಗ ಸಾಧ್ಯತೆಗಳು ಅಂತ್ಯವಿಲ್ಲ. ಇದಲ್ಲದೆ ಕಾರ್ನ್ ಸಾಲ್ಸಾ ನಂಬಲಾಗದಷ್ಟು ಆರೋಗ್ಯಕರವಾಗಿದೆ, ಏಕೆಂದರೆ ಇದು ಯಾವುದೇ ಕೊಬ್ಬನ್ನು ಹೊಂದಿರುವುದಿಲ್ಲ ಮತ್ತು ಪ್ರತಿ ಸೇವೆಗೆ ಕನಿಷ್ಠ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ಕಾರ್ನ್ ಪಾಪ್ಸ್ 1950ರ ದಶಕದಿಂದಲೂ ಜೋಳದಿಂದ ತಯಾರಿಸಿದ ಜನಪ್ರಿಯ ಉಪಹಾರ ಧಾನ್ಯವಾಗಿದೆ. ಈ ಏಕದಳದ ಸರಳವಾದ ಆದರೆ ರುಚಿಕರವಾದ ಸುವಾಸನೆಯು ಮಕ್ಕಳು ಮತ್ತು ವಯಸ್ಕರಲ್ಲಿ ಅಚ್ಚುಮೆಚ್ಚಿನಂತೆಯೇ ಮಾಡುತ್ತದೆ. ಕಾರ್ನ್ ಪಾಪ್ಸ್ ಹಗುರವಾದ, ಕುರುಕುಲಾದ ಮತ್ತು ಸ್ವಲ್ಪ ಸಿಹಿಯಾಗಿರುತ್ತದೆ. ಇದು ನಿಮ್ಮ ಬೆಳಗಿನ ದಿನಚರಿಗೆ ಅತ್ಯುತ್ತಮವಾದ ಸೇರ್ಪಡೆಯಾಗಿದೆ. ಕಾರ್ನ್ ಪಾಪ್ಸ್ ಉತ್ತಮ ರುಚಿಯನ್ನು ಮಾತ್ರವಲ್ಲ, ಕಬ್ಬಿಣ, ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂನಂತಹ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳಿಂದ ಕೂಡಿದೆ. ಈ ಪೋಷಕಾಂಶಗಳು ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಾಗ ಆರೋಗ್ಯಕರ ಮೂಳೆ ಬೆಳವಣಿಗೆ ಮತ್ತು ಬೆಳವಣಿಗೆಯನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಈ ಏಕದಳವು ಕೊಬ್ಬು ಮತ್ತು ಕ್ಯಾಲೋರಿಗಳಲ್ಲಿ ಕಡಿಮೆಯಾಗಿದೆ. ಇದು ಅವರ ತೂಕವನ್ನು ವೀಕ್ಷಿಸುವವರಿಗೆ ಅಥವಾ ಮಾರುಕಟ್ಟೆಯಲ್ಲಿ ಇತರ ಸಕ್ಕರೆ ಧಾನ್ಯಗಳಿಗೆ ಆರೋಗ್ಯಕರ ಪರ್ಯಾಯವನ್ನು ಹುಡುಕುವವರಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ಒಟ್ಟಾರೆ ಕಾರ್ನ್ ಪಾಪ್ಸ್ ಕೇವಲ ಮತ್ತೊಂದು ಉಪಹಾರ ಧಾನ್ಯವಲ್ಲ. ಜೋಳದ ಸಿಹಿ ರುಚಿಯನ್ನು ಆನಂದಿಸುತ್ತಾ ನಿಮ್ಮ ದಿನವನ್ನು ಪ್ರಾರಂಭಿಸಲು ಇದು ಪೌಷ್ಟಿಕ ಮಾರ್ಗವಾಗಿದೆ. ಕಾರ್ನ್ ಪ್ರೋಟೀನ್ ಸಸ್ಯಾಹಾರಿಗಳು ಮತ್ತು ಸಸ್ಯಾಹಾರಿಗಳಲ್ಲಿ ಜನಪ್ರಿಯತೆಯನ್ನು ಗಳಿಸುತ್ತಿರುವ ಪ್ರೋಟೀನ್ನ ಸಸ್ಯ ಆಧಾರಿತ ಮೂಲವಾಗಿದೆ. ಜೋಳದಿಂದ ಪಡೆದ ಈ ಪ್ರೋಟೀನ್ ಮೂಲವು ಗ್ಲುಟನ್ನ ಮುಕ್ತವಾಗಿದೆ. ಇದು ಅಂಟು ಸಂವೇದನೆ ಅಥವಾ ಉದರದ ಕಾಯಿಲೆ ಇರುವವರಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ಕಾರ್ನ್ ಪ್ರೋಟೀನ್ ಸ್ನಾಯುಗಳ ಬೆಳವಣಿಗೆ ಮತ್ತು ದುರಸ್ತಿಗೆ ಅಗತ್ಯವಿರುವ ಎಲ್ಲ 9 ಅಗತ್ಯ ಅಮೈನೋ ಆಮ್ಲಗಳನ್ನು ಹೊಂದಿರುತ್ತದೆ. ಇದು ತಾಲೀಮು ನಂತರದ ಚೇತರಿಕೆಯ ಲಘು ತಿಂಡಿಯಾಗಿದೆ. ಪೋಷಣೆಯ ಅತ್ಯುತ್ತಮ ಮೂಲವಾಗಿರುವುದರ ಜೊತೆಗೆ ಕಾರ್ನ್ ಪ್ರೋಟೀನ್ ಸಹ ಸಮರ್ಥನೀಯವಾಗಿದೆ.
ಕಾರ್ನ್ ಪ್ರಪಂಚದಲ್ಲೇ ಅತ್ಯಂತ ಹೇರಳವಾಗಿರುವ ಬೆಳೆಗಳಲ್ಲಿ ಒಂದಾಗಿದೆ ಮತ್ತು ಗೋಧಿ ಅಥವಾ ಅಕ್ಕಿಯಂತಹ ಇತರ ಧಾನ್ಯಗಳಿಗಿಂತ ಕಡಿಮೆ ನೀರಿನ ಅಗತ್ಯವಿರುತ್ತದೆ. ಇದರರ್ಥ ಹಾಲೊಡಕು ಅಥವಾ ಕ್ಯಾಸೀನ್ನಂತಹ ಪ್ರಾಣಿ ಮೂಲದ ಪ್ರೋಟೀನ್ಗಳಿಗೆ ಹೋಲಿಸಿದರೆ ಕಾರ್ನ್ ಪ್ರೋಟೀನ್ ಉತ್ಪಾದನೆಯು ಕಡಿಮೆ ಪರಿಸರ ಪರಿಣಾಮವನ್ನು ಹೊಂದಿರುತ್ತದೆ. ಸಸ್ಯ ಆಧಾರಿತ ಪ್ರೋಟೀನ್ಗಳ ದೈನಂದಿನ ಸೇವನೆಯನ್ನು ಹೆಚ್ಚಿಸಲು ಬಯಸುವವರಿಗೆ ಕಾರ್ನ್ ಪ್ರೋಟೀನ್ ಬಹುಮುಖ ಘಟಕಾಂಶವಾಗಿದೆ. ಇದನ್ನು ವಿವಿಧ ಭಕ್ಷ್ಯಗಳಲ್ಲಿ ಬಳಸಬಹುದು. ಕಾರ್ನ್ ಬ್ರಾನ್ ಮಫಿನ್ಗಳು ನಿಮ್ಮ ಫೈಬರ್ ಸೇವನೆಯನ್ನು ಹೆಚ್ಚಿಸಲು ರುಚಿಕರವಾದ ಮತ್ತು ಪೌಷ್ಟಿಕವಾದ ಮಾರ್ಗವಾಗಿದೆ. ಫೈಬರ್ ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಬೆಂಬಲಿಸುವ ಪ್ರಮುಖ ಪೋಷಕಾಂಶವಾಗಿದೆ. ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಮತ್ತು ತೂಕ ನಿರ್ವಹಣೆಯನ್ನು ಉತ್ತೇಜಿಸುತ್ತದೆ. ಕಾರ್ನ್ ಹೊಟ್ಟು ವಿಶೇಷವಾಗಿ ಫೈಬರ್ನ ಉತ್ತಮ ಮೂಲವಾಗಿದೆ ಏಕೆಂದರೆ ಇದು ಕರಗಬಲ್ಲ ಮತ್ತು ಕರಗದ ಫೈಬರ್ಗಳನ್ನು ಹೊಂದಿರುತ್ತದೆ. ಕರಗುವ ಫೈಬರ್ ನೀರಿನಲ್ಲಿ ಕರಗುತ್ತದೆ ಮತ್ತು ಜೀರ್ಣಾಂಗದಲ್ಲಿ ಜೆಲ್ ತರಹದ ವಸ್ತುವನ್ನು ರೂಪಿಸುತ್ತದೆ. ಇದು ರಕ್ತ ಪ್ರವಾಹಕ್ಕೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಅತ್ಯಾಧಿಕತೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಮತ್ತೊಂದೆಡೆ ಕರಗದ ಫೈಬರ್ ಮಲಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸೇರಿಸುತ್ತದೆ ಮತ್ತು ಆಹಾರವು ಜೀರ್ಣಾಂಗ ವ್ಯವಸ್ಥೆಯ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ಚಲಿಸಲು ಸಹಾಯ ಮಾಡುತ್ತದೆ. ಇದು ಮಲಬದ್ಧತೆ ಮತ್ತು ಇತರ ಜೀರ್ಣಕಾರಿ ಸಮಸ್ಯೆಗಳನ್ನು ತಡೆಯಬಹುದು. ಕಾರ್ನ್ ಬ್ರಾನ್ ಮಫಿನ್ಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸುವ ಮೂಲಕ ನೀವು ರುಚಿಕರವಾದ ಸತ್ಕಾರವನ್ನು ಆನಂದಿಸುವಾಗ ಈ ಎಲ್ಲಾ ಪ್ರಯೋಜನಗಳನ್ನು ಪಡೆಯಬಹುದು. ಕಾರ್ನ್ ಮಿಲ್ಕ್ ಡೈರಿಯ ಮುಕ್ತ ಪರ್ಯಾಯವಾಗಿದ್ದು, ಅದರ ಪೌಷ್ಟಿಕಾಂಶದ ಪ್ರಯೋಜನಗಳಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಕಾರ್ನ್ ಕಾಳುಗಳನ್ನು ನೀರಿನೊಂದಿಗೆ ಬೆರೆಸಿ ಮತ್ತು ಮಿಶ್ರಣವನ್ನು ಸೋಸುವ ಮೂಲಕ ತಯಾರಿಸಲಾಗುತ್ತದೆ. ಈ ಪಾನೀಯವು ಜೀವಸತ್ವಗಳು, ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ಕೆನೆ ವಿನ್ಯಾಸ ಮತ್ತು ಸ್ವಲ್ಪ ಸಿಹಿ ರುಚಿಯನ್ನು ಹೊಂದಿದೆ. ಇದು ಸಾಂಪ್ರದಾಯಿಕ ಡೈರಿ ಉತ್ಪನ್ನಗಳಿಗೆ ಸೂಕ್ತವಾದ ಪರ್ಯಾಯವಾಗಿದೆ. ಕಾರ್ನ್ ಹಾಲಿನ ಪ್ರಮುಖ ಪ್ರಯೋಜನವೆಂದರೆ ಅದರ ಹೆಚ್ಚಿನ ಪೋಷಕಾಂಶಗಳ ಅಂಶವಾಗಿದೆ. ಇದು ವಿಟಮಿನ್ ಸಿ, ಎ, B6 ಮತ್ತು ಇ ನಂತಹ ಅಗತ್ಯ ಜೀವಸತ್ವಗಳನ್ನು ಹೊಂದಿರುತ್ತದೆ. ಹೆಚ್ಚುವರಿಯಾಗಿ ಇದು ಪೊಟ್ಯಾಸಿಯಂನಂತಹ ಖನಿಜಗಳಲ್ಲಿ ಸಮೃದ್ಧವಾಗಿದೆ. ಇದು ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಕಾರ್ನ್ ಹಾಲಿನಲ್ಲಿ ಕ್ಯಾರೋಟಿನಾಯ್ಡ್ಸ್ ಎಂಬ ಉತ್ಕರ್ಷಣ ನಿರೋಧಕಗಳಿವೆ. ಇದು ಪ್ರತಿರಕ್ಷಣಾ ಕಾರ್ಯವನ್ನು ಹೆಚ್ಚಿಸಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ತೋರಿಸಲಾಗಿದೆ. ಲ್ಯಾಕ್ಟೋಸ್ ಅಸಹಿಷ್ಣುತೆ ಅಥವಾ ಸಸ್ಯಾಹಾರಿಗಳಿಗೆ ಕಾರ್ನ್ ಹಾಲು ಅತ್ಯುತ್ತಮ ಆಯ್ಕೆಯಾಗಿದೆ ಏಕೆಂದರೆ ಇದು ಯಾವುದೇ ಪ್ರಾಣಿ ಉತ್ಪನ್ನಗಳು ಅಥವಾ ಲ್ಯಾಕ್ಟೋಸ್ ಅನ್ನು ಹೊಂದಿರುವುದಿಲ್ಲ. ಕಾರ್ನ್ ರೇಷ್ಮೆ ಕಾರ್ನ್ ಕೊಬ್ಗಳ ಮೇಲೆ ಕಂಡುಬರುವ ರೇಷ್ಮೆಯಂತಹ ಎಳೆಗಳನ್ನು ಸಾಂಪ್ರದಾಯಿಕ ಗಿಡಮೂಲಿಕೆ ಪರಿಹಾರವಾಗಿ ಶತಮಾನಗಳಿಂದ ಬಳಸಲಾಗುತ್ತಿದೆ. ಇದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುವ ಪೋಷಕಾಂಶಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಕಾರ್ನ್ ಸಿಲ್ಕ್ ವಿಟಮಿನ್ ಬಿ, ಸಿ ಮತ್ತು ಕೆ ಜೊತೆಗೆ ಕಬ್ಬಿಣ, ಪೊಟ್ಯಾಸಿಯಂ ಮತ್ತು ಮೆಗ್ನೀಸಿಯಂ ಅನ್ನು ಹೊಂದಿರುತ್ತದೆ. ತಮ್ಮ ಆಹಾರದಲ್ಲಿ ಹೆಚ್ಚು ನೈಸರ್ಗಿಕ ಪದಾರ್ಥಗಳನ್ನು ಸೇರಿಸಲು ಬಯಸುವ ಜನರಿಗೆ ಇದು ಉತ್ತಮ ಆಯ್ಕೆಯಾಗಿದೆ. ಕಾರ್ನ್ ರೇಷ್ಮೆಯ ಸಾಮಾನ್ಯ ಉಪಯೋಗವೆಂದರೆ ಮೂತ್ರನಾಳದ ಆರೋಗ್ಯವನ್ನು ಬೆಂಬಲಿಸುವ ಚಹಾಗಳು ಮತ್ತು ಪೂರಕಗಳು, ಏಕೆಂದರೆ ಇದು ಮೂತ್ರವರ್ಧಕ ಗುಣಲಕ್ಷಣಗಳನ್ನು ಹೊಂದಿರುವ ಲೋಳೆ ಮತ್ತು ಸಪೋನಿನ್ಗಳಂತಹ ಸಂಯುಕ್ತಗಳನ್ನು ಹೊಂದಿರುತ್ತದೆ. ಈ ಸಂಯುಕ್ತಗಳು ಮೂತ್ರದ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ದೇಹದಿಂದ ವಿಷವನ್ನು ಹೊರಹಾಕುತ್ತದೆ ಮತ್ತು ಯುಟಿಐಗಳಂತಹ ಮೂತ್ರನಾಳದ ಸೋಂಕಿನಿಂದ ಉಂಟಾಗುವ ಗಾಳಿಗುಳ್ಳೆಯ ಉರಿಯೂತವನ್ನು ನಿವಾರಿಸುತ್ತದೆ. ಮೂತ್ರನಾಳದ ಆರೋಗ್ಯವನ್ನು ಬೆಂಬಲಿಸುವುದರ ಜೊತೆಗೆ ಕಾರ್ನ್ ಸಿಲ್ಕ್ ಒಟ್ಟಾರೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಉರಿಯೂತದ ಪರಿಣಾಮಗಳನ್ನು ಸಹ ಒದಗಿಸುತ್ತದೆ. ಕಾರ್ನ್ ಫಜಿಟಾಗಳು ರುಚಿಕರವಾದ ಮತ್ತು ಪೌಷ್ಟಿಕಾಂಶದ ಊಟದ ಆಯ್ಕೆಯಾಗಿದ್ದು, ಇದು ಅನೇಕ ಆಹಾರ ಉತ್ಸಾಹಿಗಳಲ್ಲಿ ಶೀಘ್ರವಾಗಿ ನೆಚ್ಚಿನದಾಗಿದೆ. ಈ ಖಾದ್ಯವು ವಿವಿಧ ತರಕಾರಿಗಳೊಂದಿಗೆ ಜೋಳದ ಆರೋಗ್ಯ ಪ್ರಯೋಜನಗಳನ್ನು ಸಂಯೋಜಿಸುತ್ತದೆ. ನಿಮ್ಮ ಆಹಾರದಲ್ಲಿ ಸಮತೋಲನವನ್ನು ಉತ್ತೇಜಿಸುತ್ತದೆ. ಅದರ ಶ್ರೀಮಂತ ಸುವಾಸನೆ ಮತ್ತು ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯದೊಂದಿಗೆ ಕಾರ್ನ್ ಫಜಿಟಾಗಳು ತಮ್ಮ ನೆಚ್ಚಿನ ಊಟದಲ್ಲಿ ತೊಡಗಿರುವಾಗ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬಯಸುವವರಿಗೆ ಸೂಕ್ತವಾದ ಆಯ್ಕೆಯಾಗಿದೆ. ಕಾರ್ನ್ ಫಜಿಟಾಸ್ನ ಪ್ರಮುಖ ಪ್ರಯೋಜನವೆಂದರೆ ಅವುಗಳ ಹೆಚ್ಚಿನ ಫೈಬರ್ ಅಂಶ. ಕಾರ್ನ್ ಕರಗಬಲ್ಲ ಮತ್ತು ಕರಗದ ಫೈಬರ್ ಅನ್ನು ಹೊಂದಿರುತ್ತದೆ. ಇದು ಕರುಳಿನ ಚಲನೆಯನ್ನು ನಿಯಂತ್ರಿಸುವ ಮೂಲಕ ಮತ್ತು ಮಲಬದ್ಧತೆಯನ್ನು ತಡೆಯುವ ಮೂಲಕ ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಈ ಖಾದ್ಯವು ಬೆಲ್ ಪೆಪ್ಪರ್, ಈರುಳ್ಳಿ,
ಟೊಮ್ಯಾಟೊ ಮತ್ತು ಆವಕಾಡೋಗಳಂತಹ ತರಕಾರಿಗಳ ಒಂದು ಶ್ರೇಣಿಯನ್ನು ಒಳಗೊಂಡಿರುತ್ತದೆ. ಅದು ನಿಮ್ಮ ಆಹಾರಕ್ಕೆ ಜೀವಸತ್ವಗಳು ಮತ್ತು ಖನಿಜಗಳನ್ನು ಸೇರಿಸುತ್ತದೆ. ಈ ಪದಾರ್ಥಗಳು ಉತ್ಕರ್ಷಣ ನಿರೋಧಕಗಳನ್ನು ಸಹ ಒದಗಿಸುತ್ತವೆ. ಇದು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ನಿಮ್ಮ ಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಕಾರ್ನ್ ಪೆಸ್ಟೋ ಪಾಕಶಾಲೆಯ ಜಗತ್ತಿಗೆ ಇತ್ತೀಚಿನ ಸೇರ್ಪಡೆಯಾಗಿದ್ದು, ಅದು ಆಹಾರ ಪ್ರಿಯರನ್ನು ಬಿರುಗಾಳಿಯಿಂದ ತೆಗೆದುಕೊಂಡಿದೆ. ತಾಜಾ ಜೋಳವನ್ನು ಬೆಳ್ಳುಳ್ಳಿ, ತುಳಸಿ, ಪೈನ್ ಬೀಜಗಳು, ಪಾರ್ಮ ಗಿಣ್ಣು, ನಿಂಬೆ ರಸ ಮತ್ತು ಆಲಿವ್ ಎಣ್ಣೆಯೊಂದಿಗೆ ಬೆರೆಸಿ ರುಚಿಕರವಾದ ಮತ್ತು ಪೌಷ್ಟಿಕವಾದ ಸಾಸ್ ಅನ್ನು ತಯಾರಿಸಲಾಗುತ್ತದೆ. ಫಲಿತಾಂಶವು ಬಾಯಲ್ಲಿ ನೀರೂರಿಸುವ ಪೆಸ್ಟೋವಾಗಿದ್ದು, ಪಾಸ್ಟಾದಿಂದ ಸ್ಯಾಂಡ್ವಿಚ್ಗಳವರೆಗೆ ಯಾವುದನ್ನಾದರೂ ಸ್ಲ್ಯಾರ್ ಮಾಡಬಹುದು. ನಂಬಲಾಗದಷ್ಟು ಸುವಾಸನೆ ಮತ್ತು ಬಹುಮುಖವಾಗಿರುವುದರ ಹೊರತಾಗಿ ಕಾರ್ನ್ ಪೆಸ್ಟೋ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಕಾರ್ನ್ ನೈಸರ್ಗಿಕವಾಗಿ ಲ್ಯೂಟೀನ್ ಮತ್ತು ಜಿಯಾಕ್ಸಾಂಥಿನ್ನಂತಹ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವುದರಿಂದ ಇದು ಕ್ಯಾನ್ಸರ್ ಉಂಟುಮಾಡುವ ಸ್ವತಂತ್ರ ರಾಡಿಕಲ್ಗಳಿಂದ ರಕ್ಷಿಸಲು ಮತ್ತು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಇದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ಮೆಗ್ನೀಸಿಯಂ ಮತ್ತು ಪೊಟ್ಯಾಸಿಯಂನಂತಹ ಖನಿಜಗಳೊಂದಿಗೆ ವಿಟಮಿನ್ B1, B5 ಮತ್ತು C ಅನ್ನು ಹೊಂದಿರುತ್ತದೆ. ಕಾರ್ನ್ ಪೆಸ್ಟೋ ಬಗ್ಗೆ ಹೆಚ್ಚು ಆಸಕ್ತಿದಾಯಕ ಸಂಗತಿಯೆಂದರೆ ಅದು ಸಸ್ಯಾಹಾರಿ ಸ್ನೇಹಿಯಾಗಿದೆ. ಕಾರ್ನ್ ಪ್ಯಾನ್ಕೇಕ್ಗಳು ಕ್ಲಾಸಿಕ್ ಬ್ರೇಕ್ಫಾಸ್ಟ್ ಡಿಶ್ನಲ್ಲಿ ಸಂತೋಷಕರ ಟ್ವಿಸ್ಟ್ ಆಗಿದೆ. ಪ್ಯಾನ್ಕೇಕ್ ಬ್ಯಾಟರ್ನಲ್ಲಿ ಜೋಳವನ್ನು ಸೇರಿಸುವುದರಿಂದ ಈಗಾಗಲೇ ರುಚಿಕರವಾದ ಊಟಕ್ಕೆ ಮಾಧುರ್ಯ ಮತ್ತು ಪೌಷ್ಟಿಕಾಂಶದ ಮೌಲ್ಯವನ್ನು ಸೇರಿಸುತ್ತದೆ. ಇದು ಹೆಚ್ಚು ತೃಪ್ತಿಕರವಾಗಿದೆ. ಕಾರ್ನ್ ನೈಸರ್ಗಿಕ ಮಾಧುರ್ಯವನ್ನು ನೀಡುವುದಲ್ಲದೆ ಒಟ್ಟಾರೆ ಆರೋಗ್ಯಕ್ಕೆ ಕೊಡುಗೆ ನೀಡುವ ಅಗತ್ಯವಾದ ಫೈಬರ್, ಜೀವಸತ್ವಗಳು ಮತ್ತು ಖನಿಜಗಳನ್ನು ಸಹ ಒಳಗೊಂಡಿದೆ. ಕಾರ್ನ್ ಪ್ರಪಂಚದಾದ್ಯಂತದ ವಿವಿಧ ಸಂಸ್ಕೃತಿಗಳಲ್ಲಿ ಸಾವಿರಾರು ವರ್ಷಗಳಿಂದ ಸೇವಿಸಲ್ಪಡುವ ಬಹುಮುಖ ಬೆಳೆಯಾಗಿದೆ. ಇದು ಫೋಲೇಟ್, ಥಯಾಮಿನ್ ಮತ್ತು ವಿಟಮಿನ್ C ಯಂತಹ ಪೋಷಕಾಂಶಗಳಿಂದ ತುಂಬಿರುತ್ತದೆ. ಇದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಜೋಳದ ಶ್ರೀಮಂತ ಹಳದಿ ಬಣ್ಣವು ಬೀಟಾ ಕ್ಯಾರೋಟಿನ್ನ ಹೆಚ್ಚಿನ ಅಂಶವನ್ನು ಸೂಚಿಸುತ್ತದೆ. ಇದು ನಮ್ಮ ದೇಹದಲ್ಲಿ ವಿಟಮಿನ್ A ಆಗಿ ಪರಿವರ್ತನೆಗೊಳ್ಳುತ್ತದೆ. ಆರೋಗ್ಯಕರ ಚರ್ಮ, ದೃಷ್ಟಿ ಮತ್ತು ಪ್ರತಿರಕ್ಷಣಾ ಕಾರ್ಯವನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ. ಇದಲ್ಲದೆ ಕಾರ್ನ್ ಅಂಟು ಮುಕ್ತವಾಗಿರುವುದರಿಂದ ಉದರದ ಕಾಯಿಲೆ ಇರುವವರು ಅಥವಾ ಗ್ಲುಟನ್ ಹೊಂದಿರುವ ಆಹಾರವನ್ನು ತಪ್ಪಿಸಲು ಆಯ್ಕೆ ಮಾಡುವವರು ಇದನ್ನು ಆನಂದಿಸಬಹುದು. ನಿರಂತರ ಶಕ್ತಿ ಮತ್ತು ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವ ಆರೋಗ್ಯಕರ ಮತ್ತು ಅನುಕೂಲಕರವಾದ ತಿಂಡಿಗಾಗಿ ಹುಡುಕುತ್ತಿರುವವರಿಗೆ ಕಾರ್ನ್ ಏಕದಳ ಬಾರ್ಗಳು ಅದ್ಭುತ ಆಯ್ಕೆಯಾಗಿದೆ. ಈ ಮನೆಯಲ್ಲಿ ತಯಾರಿಸಿದ ಬಾರ್ಗಳನ್ನು ಕಾರ್ನ್ ಏಕದಳದಿಂದ ತಯಾರಿಸಲಾಗುತ್ತದೆ. ಇದು ಆಹಾರದ ಫೈಬರ್, ವಿಟಮಿನ್ಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ. ಈ ಬಾರ್ಗಳನ್ನು ತಯಾರಿಸಲು ಬಳಸುವ ಪದಾರ್ಥಗಳ ಸಂಯೋಜನೆಯು ಯಾವುದೇ ಸಮಯದಲ್ಲಿ ಆನಂದಿಸಬಹುದಾದ ರುಚಿಕರವಾದ ಸತ್ಕಾರವನ್ನು ನೀಡುತ್ತದೆ. ನಿಮ್ಮ ಸ್ವಂತ ಕಾರ್ನ್ ಏಕದಳ ಬಾರ್ಗಳನ್ನು ತಯಾರಿಸುವ ಒಂದು ಪ್ರಯೋಜನವೆಂದರೆ ನೀವು ಪದಾರ್ಥಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುತ್ತೀರಿ. ನಿಮ್ಮ ಆದ್ಯತೆಯ ಆಧಾರದ ಮೇಲೆ ನೀವು ಸಾವಯವ ಅಥವಾ ಸಾವಯವಲ್ಲದ ಕಾರ್ನ್ ಫ್ಲೇಕ್ಸ್ ಅನ್ನು ಬಳಸಬಹುದು. ಹೆಚ್ಚುವರಿಯಾಗಿ, ನೀವು ಬೀಜಗಳು ಮತ್ತು ಒಣಗಿದ ಹಣ್ಣುಗಳಂತಹ ಇತರ ಆರೋಗ್ಯಕರ ಪದಾರ್ಥಗಳನ್ನು ಸೇರಿಸಬಹುದು ಮತ್ತು ಅವುಗಳ ಪೌಷ್ಟಿಕಾಂಶದ ಮೌಲ್ಯವನ್ನು ಮತ್ತಷ್ಟು ಹೆಚ್ಚಿಸಬಹುದು. ಮನೆಯಲ್ಲಿ ತಯಾರಿಸಿದ ಕಾರ್ನ್ ಏಕದಳ ಬಾರ್ಗಳ ಮತ್ತೊಂದು ಪ್ರಯೋಜನವೆಂದರೆ ಅವುಗಳು ಅಂಗಡಿಯಲ್ಲಿ ಖರೀದಿಸಿದ ಪ್ರಭೇದಗಳಲ್ಲಿ ಕಂಡುಬರುವ ಯಾವುದೇ ಸಂರಕ್ಷಕಗಳು ಅಥವಾ ಸೇರ್ಪಡೆಗಳನ್ನು ಹೊಂದಿರುವುದಿಲ್ಲ. ಜೋಳದ ಏಕದಳ ಬಾರ್ಗಳು ತ್ವರಿತವಾಗಿ ತಿನ್ನಲು ಬೇಕಾದ ಆದರೆ ಇನ್ನೂ ಪೋಷಣೆ ನೀಡುವ ಕಾರ್ಯನಿರತ ಜನರಿಗೆ ಅತ್ಯುತ್ತಮವಾದ ಅನ್ನ ದಿ ಗೋ ಸ್ನ್ಯಾಕ್ ಅನ್ನು ಮಾಡುತ್ತವೆ. ಕಾರ್ನ್ ಸ್ಟ್ಯೂ ಒಂದು ಶ್ರೇಷ್ಠ ಭಕ್ಷ್ಯವಾಗಿದ್ದು, ತರಕಾರಿಗಳು ಮತ್ತು ಮಸಾಲೆಗಳ ಸಂಗ್ರಹದೊಂದಿಗೆ ಜೋಳದ ಶ್ರೀಮಂತ ಮತ್ತು ರುಚಿಕರವಾದ ಸುವಾಸನೆಗಳನ್ನು ಸಂಯೋಜಿಸುತ್ತದೆ. ಈ ಹೃತ್ಪೂರ್ವಕ ಸ್ಟ್ಯೂ ಕೇವಲ ಸಾಂತ್ವನ ನೀಡುವುದಲ್ಲದೆ ಹೆಚ್ಚು ಪೋಷಣೆಯನ್ನು ನೀಡುತ್ತದೆ. ಇದು ನಿಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ಮತ್ತು ವಿಟಮಿನ್ಗಳನ್ನು ಒದಗಿಸುತ್ತದೆ. ಭಕ್ಷ್ಯವನ್ನು ತಯಾರಿಸಲು ಸುಲಭ ಮತ್ತು ನಿಮ್ಮ ಆದ್ಯತೆಗೆ ಅನುಗುಣವಾಗಿ ಕಸ್ಟಮೈಸ್ ಮಾಡಬಹುದು. ಇದು ಆಹಾರ ಪ್ರಿಯರಲ್ಲಿ ಜನಪ್ರಿಯ ಆಯ್ಕೆಯಾಗಿದೆ. ಕಾರ್ನ್ ಸ್ಟ್ಯೂನ ವಿಶಿಷ್ಟ ಲಕ್ಷಣವೆಂದರೆ ಅದರ ಹೆಚ್ಚಿನ ಫೈಬರ್ ಅಂಶವಾಗಿದೆ. ಕಾರ್ನ್ ಕರಗಬಲ್ಲ ಮತ್ತು ಕರಗದ ನಾರುಗಳನ್ನು ಹೊಂದಿರುತ್ತದೆ. ಅದು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ. ಹೆಚ್ಚುವರಿಯಾಗಿ, ಈ ಖಾದ್ಯದಲ್ಲಿರುವ ತರಕಾರಿಗಳು ಹೆಚ್ಚು ಫೈಬರ್, ವಿಟಮಿನ್ಗಳು ಮತ್ತು ಬೆಲ್ ಪೆಪ್ಪರ್ನಿಂದ ವಿಟಮಿನ್ C ಅಥವಾ ಕ್ಯಾರೆಟ್ನಿಂದ ಬೀಟಾ ಕ್ಯಾರೋಟಿನ್ನಂತಹ ಖನಿಜಗಳನ್ನು ಸೇರಿಸುತ್ತವೆ.
ಈ ಪಾಕವಿಧಾನದಲ್ಲಿ ಬಳಸಿದ ಮಸಾಲೆಗಳು ಪೌಷ್ಟಿಕಾಂಶದ ವಿಷಯದಲ್ಲಿ ಪಂಚನ್ನು ಪ್ಯಾಕ್ ಮಾಡುತ್ತವೆ. ಜೀರಿಗೆ ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದೆ, ಆದರೆ ಮೆಣಸಿನ ಪುಡಿ ಚಯಾಪಚಯವನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಕಾರ್ನ್ ಜ್ಯೂಸ್ ರುಚಿಕರವಾದ ಮತ್ತು ಪೌಷ್ಟಿಕ ಪಾನೀಯವಾಗಿದ್ದು, ಅದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಕಾರ್ನ್ ಕರ್ನಲ್ಗಳಿಂದ ಹೊರತೆಗೆಯಲಾದ ಈ ರಿಫ್ರೆಶ್ ಪಾನೀಯವು ಹೆಚ್ಚಿನ ಮಟ್ಟದ ವಿಟಮಿನ್ಗಳು, ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಕಾರ್ನ್ ಜ್ಯೂಸ್ ಅನ್ನು ಸಾಂಪ್ರದಾಯಿಕವಾಗಿ ತಾಜಾ ಜೋಳದ ಕಾಳುಗಳನ್ನು ಉತ್ತಮವಾದ ಪೇಸ್ಟ್ ಆಗಿ ರುಬ್ಬುವ ಮೂಲಕ ತಯಾರಿಸಲಾಗುತ್ತದೆ ಮತ್ತು ನಂತರ ಚೀಸ್ ಅಥವಾ ಮೆಶ್ ಜರಡಿ ಮೂಲಕ ದ್ರವವನ್ನು ಸೋಸಲಾಗುತ್ತದೆ. ಪರಿಣಾಮವಾಗಿ ರಸವನ್ನು ಹಾಗೆಯೇ ಸೇವಿಸಬಹುದು ಅಥವಾ ಸ್ಮೂತಿಗಳು, ಕಾಕ್ಟೇಲ್ಗಳು ಅಥವಾ ಇತರ ಪಾನೀಯಗಳನ್ನು ರಚಿಸಲು ಇತರ ಪದಾರ್ಥಗಳೊಂದಿಗೆ ಬೆರೆಸಬಹುದು. ಕಾರ್ನ್ ಜ್ಯೂಸ್ ಕುಡಿಯುವುದರ ಪ್ರಮುಖ ಪ್ರಯೋಜನವೆಂದರೆ ಅದರ ಸಮೃದ್ಧ ಪೋಷಕಾಂಶ. ಕಾರ್ನ್ ವಿಟಮಿನ್ B1, B5 ಮತ್ತು ಸಿ ಜೊತೆಗೆ ಮೆಗ್ನೀಸಿಯಂ ಮತ್ತು ಪೊಟ್ಯಾಸಿಯಂನಂತಹ ಖನಿಜಗಳಿಂದ ತುಂಬಿರುತ್ತದೆ. ಈ ಪೋಷಕಾಂಶಗಳು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಜೀರ್ಣಕ್ರಿಯೆ, ರೋಗನಿರೋಧಕ ಶಕ್ತಿ ಮತ್ತು ಚಯಾಪಚಯ ಕ್ರಿಯೆಯಂತಹ ದೈಹಿಕ ಕಾರ್ಯಗಳನ್ನು ಬೆಂಬಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹೆಚ್ಚುವರಿಯಾಗಿ, ಕಾರ್ನ್ ಜ್ಯೂಸ್ ಲುಟೀನ್ ಮತ್ತು ಜಿಯಾಕ್ಸಾಂಥಿನ್ನಂತಹ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಇದು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ.